ಈಗ ನೀವು ಸುದ್ದಿಗಳನ್ನ ಗಮನಿಸಿರ್ತೀರಿ. ನಾವು ಕೋವಿಡ್ ಆದ ನಂತರದಲ್ಲಿ ಒಂದು ಆತಂಕ ದೂರದಲ್ಲಿ ಆಗ್ತಾ ಇದ್ರು ಆತಂಕ ನಮ್ಮಲ್ಲಿ ಕಾಣಿಸ್ತಿದೆ. ಯಾಕೆಂದ್ರೆ ಈ ಕೋವಿಡ್ ಅನ್ನೋದು ಕೂಡ ದೂರದಲ್ಲೇ ಮೊದಲು ಕಾಣಿಸ್ಕೊಂಡಿದ್ದು, ಅದು ನಮ್ಮನ್ನು ಬಿಡದೆ ಮತ್ತೆ ನಮ್ಮ ತನಕ ಬಂತು. ಹಾಗಾಗಿ ಒಂದು ಆತಂಕ ಅಂತೂ ಇದ್ದೇ ಇದೆ. ಮತ್ತೆ ಆ ತರದ ದಿನಗಳಿಗೆ ನಾವು ವಾಪಸ್ ಆಗ್ಬೇಕಾ, ಏನಿದೆ ಪೋಲ, ಸಾವಿನ ಪ್ರಮಾಣ 50% ಹೆಚ್ಚಿದೆಯಂತೆ, ಅನೇಕರು ಸತ್ತು ಹೋಗಿದ್ದಾರಂತೆ. ಈ ತರದೆಲ್ಲ ಸುದ್ದಿಗಳನ್ನ ನಾವು ಗಮನಿಸ್ತಾ ಇದ್ವಿ. ಮೊದಲಿಗೆ ತಾವು ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂನ ಯಾವ್ದು ರೀತಿ ಹಂಚ್ಕೊಳ್ಬಹುದು, ನಂತರ ಮುಂದೆ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲ, ನೀವು ಹೇಳಿದಾಗೆ ಇದು ಇಬೋಲಾ ವೈರಸ್ ಮುಖ್ಯವಾಗಿ ಆಫ್ರಿಕಾಕ್ಕೆ ಮಾತ್ರ ಸೀಮಿತ ಆಗಿರುವಂಥ ವೈರಸ್ ಇದು. ಅಲ್ಲಿನ ಕಾಡುಗಳಲ್ಲಿ ಮಂಗಗಳ ಮೂಲಕ, ಮುಖ್ಯವಾಗಿ ಅಲ್ಲಿನ ಬಾವಲಿಗಳ ಮೂಲಕ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಇದು ಹರಡ್ತದೆ. ಬಾವಲಿಗಳಲ್ಲಿ ಇರುವಂಥ ವೈರಸ್ ಮಂಗಗಳಿಗೆ ಮತ್ತು ಚಿಂಪಾಂಜಿಗಳು ಮತ್ತು ಇತರ ಜಿಂಕೆಗಳು, ಇಂಥ ಪ್ರಾಣಿಗಳಲ್ಲಿ ಅದು ಹರಡ್ತಾ ಇರುವಂಥ ಕಾಡಿನೊಳಗಿನ ವೈರಸ್. ಮನುಷ್ಯ ಯಾವುದೋ ಕಾರಣಕ್ಕೆ ಕಾಡಿನೊಳಗೆ ಹೋದಾಗ ಅವನಿಗೆ ಆಕಸ್ಮಿಕವಾಗಿ ಈ ಸೋಂಕು ಹರಡಿದ್ರೆ ಅವನು ಊರಿಗೆ ಮರಳಿ ಬಂದಾಗ ಅವನಿಂದ ಅವನ ಮನೆಯವರಿಗೆ ಮತ್ತು ಸಮೀಪದವರಿಗೆ ಇದು ಹರಡಿ ಆ ನಂತರ ಮನುಷ್ಯರಲ್ಲಿ ಒಬ್ಬರಿಗೊಬ್ಬರಿಗೆ ಹರಡುವಂತ ಒಂದು ಸೋಂಕು ಇದೆ. ನೀವಾಗಲೇ ಹೇಳಿದಾಗೆ 1976ರಲ್ಲಿ ಮೊದಲ ಬಾರಿಗೆ ಇಬೋಲಾ ನದಿಯ ತೀರದಲ್ಲಿದ್ದಂಥ ಪ್ರದೇಶದಲ್ಲಿ ಇದನ್ನು ಗುರುತಿಸಲಾದ ಕಾರಣ ಇದನ್ನು ಇಬೋಲಾ ವೈರಸ್ ಅಂತ ಕರೀತಾರೆ. ಅಂದ್ರೆ 25 ಸುಮಾರು ಈ 50 ವರ್ಷಗಳಲ್ಲಿ ಒಂದು 25 ಸಾಂಕ್ರಾಮಿಕಗಳನ್ನ ಇದು ಉಂಟು ಮಾಡಿದೆ. ಮುಖ್ಯವಾಗಿ ಮಧ್ಯ ಆಫ್ರಿಕಾದ ದೇಶಗಳಲ್ಲಿ ಮತ್ತು ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ, ಯುಗಾಂಡ, ಸುಡಾನ್ ಮತ್ತು ಕಾಂಗೋ, ಇಂಥ ದೇಶಗಳಲ್ಲಿ ಮುಖ್ಯವಾಗಿ ಇದು ಇರುವಂಥದ್ದು. ಇಲ್ಲಿ ಏನಾಗ್ತದೆ ಅಂದ್ರೆ, ಈ ಸೋಂಕು ಮೊದಲು ಒಂದು 4-5 ಜನರಿಗೆ ಬಂದಾಗ ಅದು ಸಾಮಾನ್ಯ ಬೇರೆ ಸೋಂಕಿನ ತರನೇ ಅದರ ಆರಂಭಿಕ ರೋಗ ಲಕ್ಷಣಗಳು ಇರ್ತವೆ. ಮೈಕೈ ನೋವು, ಜ್ವರ, ಆಮೇಲೆ ಬೇದಿ ಆಗುವಂಥದ್ದು, ವಾಂತಿ ಆಗುವಂಥದ್ದು, ಮತ್ತು ಕೆಲವರಲ್ಲಿ ರಕ್ತಸ್ರಾವ ಆಗ್ತದೆ. ಆಮೇಲೆ ಅವರ ಹೃದಯ ಮತ್ತು ಅದಕ್ಕಿಂತ ಮುಖ್ಯವಾಗಿ ಯಕೃತ್ತು ಮತ್ತು ಮೂತ್ರಪಿಂಡಗಳ ವೈಫಲ್ಯ ಆಗಿ ಅದು ಸಾವು ಸಂಭವಿಸಿದೆ. ಕಳೆದ 2012ರಲ್ಲಿ ಒಂದು ದೊಡ್ಡ ಮಟ್ಟಿನ ಸಾಂಕ್ರಾಮಿಕ ಆಗಿತ್ತು. 3-4 ದೇಶಗಳಲ್ಲಿ ಅದು ಹರಡಿಕೊಂಡಿತ್ತು. ಸುಮಾರು 3,000 ಜನರಿಗೆ ಸೋಂಕು ತಗುಲಿದ್ರಲ್ಲಿ ಸುಮಾರು 1,500 ಜನ ಅದರಿಂದ ಮೃತಪಟ್ಟಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಪರಸ್ಪರ ಹತ್ತಿರ ಇರುವಂಥ ಪ್ರದೇಶಗಳಲ್ಲಷ್ಟೇ ಇದ್ದಂಥವರು, ರೋಗ ಬೇರೆ ಕಡೆಗೆ ಇದು ಹರಡಿಲ್ಲ. ಸೊ ಅದರಿಂದ ಈ ಬಾರಿಯ ಇದು ನೀವು ಈಗಾಗಲೇ ಹೇಳಿದಾಗೆ 25-26 ಸಾಂಕ್ರಾಮಿಕಗಳು ಆಗಿದೆ. ಈ ಬಾರಿಯ ಸೋಂಕನ್ನು ಕೂಡ ಅಲ್ಲಿನ ಸ್ಥಳೀಯ ವೈದ್ಯರು ಮತ್ತು ಸ್ಥಳೀಯ ವೈದ್ಯಕೀಯ ವ್ಯವಸ್ಥೆ ಏನಿದೆ ಅದು ಖಂಡಿತಕ್ಕೂ ನಿಯಂತ್ರಿಸದೆ ಅಂತ ಹೇಳೋ ಭರವಸೆ ಇದೆ. ಪ್ರತಿ ವರ್ಷ ಇದು ಈ ತರ ಆದಾಗ 2 ವರ್ಷಗಳಿಗೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಇದು ಸ್ಥಳೀಯವಾಗಿ ಕಾಣಿಸಿಕೊಂಡಾಗ ಸಹಜವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆಯನ್ನು ನೀಡುತ್ತದೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಈ ಎಚ್ಚರಿಕೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಹೊರಡಿಸಿದೆ. ಓಕೆ, ಈಗ ನಾವು 1976 ಅಂತ ಅಂದ್ರೆ ಡಾಕ್ಟರ್ ಸುಮಾರು 5 ದಶಕ ಆಗಿದೆ. ಈ 5 ದಶಕಗಳಲ್ಲಿ ಇದಕ್ಕೊಂದು ಲಸಿಕೆಯನ್ನು ಅಥವಾ ಸಂಪೂರ್ಣ ಅದನ್ನ ಎರಾಡಿಕೇಟ್ ಮಾಡೋದಕ್ಕೆ ಒಂದು ಔಷಧಿಯನ್ನ ಕಂಡುಹಿಡಿಯಕ್ಕಾಗ್ಲಿಲ್ಲ, ಅಥವಾ ಇದೊಂದು ಪರಿವರ್ತಿತವಾಗಿ ವೈರಸ್ ಬೇರೆ ಬೇರೆ ರೂಪದಲ್ಲಿ ಹರಡುತ್ತಾ, ಹೇಗೆ ಇದು? ಇಲ್ಲ, ನಿಮ್ಮ 2ನೇ ಪ್ರಶ್ನೆಗೆ ಮೊದಲು ನಾನು ಉತ್ತರ ಕೊಡ್ತೇನೆ. ಇದು ಹರಡುವುದು ಹೇಗೆ ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಕಳೆದ ನಮ್ಮ ಅತ್ಯಂತ ಹತ್ತಿರದ ಕೇರಳದಲ್ಲಿ ಸಂಭವಿಸಿರುವಂಥ ನಿಪಾ ವೈರಸ್ನ ಬಗ್ಗೆ ಹೆಚ್ಚಿನವರು ಓದಿಕೊಂಡಿದ್ದೀನಿ, ಹೆಚ್ಚಿನವರು ಗೊತ್ತಿದೆ. ಆದ್ರಿಂದ ಅದಕ್ಕೆ ಇದನ್ನು ಹೋಲಿಸಿದ್ರೆ ನಮಗೆ ಅರ್ಥ ಇದು ಸುಲಭದಲ್ಲಿ ಆಗ್ತದೆ. ಈಗ ನಿಪಾ ವೈರಸ್ನಲ್ಲಿ ಆ ವೈರಸ್ ಸ್ರಾವದ, ಅದು ಕೂಡ ಬಾವಲಿಯಿಂದನೇ ಮನುಷ್ಯರಿಗೆ ಹರಡುವಂಥ, ಆಕಸ್ಮಿಕವಾಗಿ ಆ ಬಾವಲಿಯ ಸ್ರಾವಗಳು ಮನುಷ್ಯರಿಗೆ ತಗುಲಿದಾಗ ಮನುಷ್ಯರಿಗೆ ಇದು ತಗುಲುವಂಥ ವೈರಸ್. ಅದು ಮನುಷ್ಯನ ಸೋಂಕಿತನ ಮೆದುಳಿಗೆ ತೊಂದರೆಯನ್ನು ಉಂಟು ಮಾಡ್ತದೆ. ಅದರಿಂದಾಗಿ ಅವರಿಗೆ ಏನು ಪ್ರಜ್ಞೆ ತಪ್ಪುವಂಥದ್ದು ಮತ್ತು ಇತರ ಸಮಸ್ಯೆಗಳಾಗಿ ಅವರು ಸಾವನ್ನಪ್ಪುವಂಥ ಸಾಧ್ಯತೆ ಇದೆ. ಅದರಲ್ಲಿ ಕೂಡ ಬಹಳಷ್ಟು 80% ಜನ ಅದರಲ್ಲಿ ಸಾವನ್ನಪ್ಪುತ್ತಾರೆ ನಿಪಾದಲ್ಲಿ. ಆದರೆ ನಾವೆಲ್ಲರೂ ಓದಿ ತಿಳ್ಕೊಂಡಿರುವ ಹಾಗೆ ಅಥವಾ ನೋಡಿರುವ ಹಾಗೆ ಕೇರಳ ಸರ್ಕಾರ ಇದನ್ನು ಗುರುತಿಸುವಂತ ಕ್ರಮವನ್ನು ಕೈಗೊಂಡು ಒಬ್ಬನಿಗೆ ಅದು ಗುರುತಿಸಲ್ಪಟ್ಟರೆ ತಕ್ಷಣದಲ್ಲಿ ಕಾರ್ಯಪ್ರವೃತ್ತವಾಗಿ ಅದು ಆ ಊರಿನಿಂದ ಬೇರೆ ಎಲ್ಲಿಗೂ ಹರಡದ ಹಾಗೆ ಕ್ರಮ ಕೈಗೊಂಡು ಅದು ಎಲ್ಲಿಗೂ ಯಾರಿಗೂ ಸಮಸ್ಯೆ ಮಾಡದ ಹಾಗೆ ನಿಯಂತ್ರಣ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಈ ಇಬೋಲಾ ವೈರಸ್ ಕೂಡ ಇದೇ ರೀತಿ ನಾನಾಗಲೇ ಹೇಳಿದಾಗೆ ಬಾವಲಿಗಳಿಂದ ಮನುಷ್ಯರಿಗೆ ಬೇರೆ ಪ್ರಾಣಿಗಳ ಮೂಲಕ ಬರುವಂಥ ವೈರಸ್. ಆದರೆ ಇದು ರಕ್ತನಾಳಗಳಿಗೆ ಮತ್ತು ಮೂತ್ರಪಿಂಡಗಳು ಮತ್ತೆ ಯಕೃತ್ತು ಇಂಥ ಅಂಗಗಳನ್ನು ಬಾಧಿಸುವಂಥ ಕಾಯಿಲೆ. ನಿಪಾದ ಹಾಗೆ ಇದು ಕೂಡ ಸೋಂಕಿತ ಮನುಷ್ಯನ ಸ್ರಾವಗಳಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುತ್ತದೆ. ಅದರಲ್ಲಿ ಮುಖ್ಯವಾಗಿ ಕಣ್ಣೀರು
ಲೈಂಗಿಕ ಸ್ರಾವಗಳು ಮುಖ್ಯವಾಗಿ ಇದನ್ನು, ಮತ್ತೆ ರಕ್ತ ಇದನ್ನು ಹರಡುವಂಥ ವಿಧಾನ. ಆಫ್ರಿಕಾದಲ್ಲಿ ಇದು ಯಾವ ಥರ ಮೊದಲಾಗಿ ಹರಡ್ತಾ ಇತ್ತು ಅಂತಂದರೆ, ಸೋಂಕಿತರು ಮೃತಪಟ್ಟಾಗ ಅಲ್ಲಿ ಒಂದು ಏನು ಮೃತದೇಹವನ್ನು ಅಂತ್ಯಕ್ರಿಯೆಗೆ ಸಿದ್ಧಪಡಿಸುವ ಒಂದು ಸಂಸ್ಕಾರ ಏನಿತ್ತು ಅಂದರೆ, ಮೃತದೇಹಕ್ಕೆ ಮುತ್ತಿಡುವಂಥದ್ದು, ಅದನ್ನು ಸ್ನಾನ ಮಾಡಿಸುವಂಥದ್ದು, ಅದು ನಾವು ಕೂಡ ಇಲ್ಲಿ ಮಾಡ್ತೇವೆ. ಇಂಥ ಮೃತದೇಹದ ಏನು ಸ್ರಾವಗಳಿದೆ, ಮುಖ್ಯವಾಗಿ ಕಣ್ಣೀರು ಮತ್ತು ರಕ್ತಕ್ಕೆ ಹತ್ತಿರ ಇರುವಂಥ ಸ್ರಾವಗಳ ಸಂಪರ್ಕಕ್ಕೆ ಬಂದವರಿಗಷ್ಟೇ ಇದು ಹರಡ್ತದೆ ಹೊರತು ಸುಮ್ಮನೆ ಹತ್ತಿರ ಕುಳಿತವರಿಗೆ ಅಥವಾ ಅವರನ್ನು ನೋಡಿದವರಿಗೆ ಇದು ಅಷ್ಟು ಸುಲಭವಾಗಿ ಹರಡುವಂಥ ಸೋಂಕು ಅಲ್ಲ. ಈಗ ಉದಾಹರಣೆ, ನೀವಾಗ ಕೋವಿಡ್ ವೈರಸ್ನ ಇದು ಹೇಳಿದ್ರಿ, ಅಥವಾ ನೆಗಡಿ ಇದೆ, ಇಂಥ ಶ್ವಾಸಕೋಶದ ಸೋಂಕುಗಳಿವೆ. ಇವು ಎದುರುಗಡೆ ನಿಂತು ಉಸಿರಾಟದಿಂದ ಹರಡುವಂಥದ್ದು, ಶ್ವಾಸದಿಂದ ಹರಡುವಂಥ ವೈರಸ್ಗಳು ಅತ್ಯಂತ ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತದೆ. ಆದ್ದರಿಂದ ಕೋವಿಡ್ ಏನು ಕೋಟಿಗಟ್ಟಲೆ ಜನರಿಗೆ ಇದು ಹರಡಿದೆ. ಈ ಇಬೋಲಾ ವೈರಸ್ ಆ ಥರ ಹರಡುವುದಿಲ್ಲ. ಯಾರು ಅತ್ಯಂತ ನಿಕಟವಾದ ಸಂಪರ್ಕಕ್ಕೆ ಬಂದಿದ್ದಾರೆ, ಮುಖ್ಯವಾಗಿ ಕುಟುಂಬದ ಸದಸ್ಯರು ಮತ್ತೆ ರೋಗಿಯ ಆರೈಕೆ ಮಾಡುವಂಥ ವೈದ್ಯಕೀಯ ಸಿಬ್ಬಂದಿ ಮಾತ್ರ ಇದರಿಂದ ಸಮಸ್ಯೆಗೀಡಾಗ್ತಾರೆ. ಆದ್ರಿಂದ ಈಗ ಹರಡಿರುವಂಥದ್ದು ಕೂಡ ಒಬ್ಬ ಸೋಂಕಿತ ಅವನಿಗೆ ಗೊತ್ತಿಲ್ಲದೆ ಸಮೀಪದ ಊರಿಗೆ ಹೋದ್ರೆ ಅಲ್ಲಿ ಆ ಸೋಂಕು ಕಂಡು ಬಂದ್ರೆ ಅವನಿಗೆ ಅಂದ್ರೆ ಅಲ್ಲಿನ ಉಳಿದವರಿಗೆ ಅದು ಹರಡುವ ಸಾಧ್ಯತೆ ಇದೆ. ಅದರಿಂದ ಇದುವರೆಗೆ ಇಬೋಲಾದ ಸೋಂಕಿನಿಂದ ಆಗಿರೋ ಪ್ರಕರಣಗಳೆಲ್ಲವೂ ಕೂಡ ಈ 3-4 ದೇಶಗಳಲ್ಲಿ, ಅದರಲ್ಲೂ ಕೂಡ ಅಲ್ಲಿನ ಕೆಲವು ಹಳ್ಳಿಗಳಲ್ಲಿ, ಕೆಲವು ಊರುಗಳಲ್ಲಿ ಅಷ್ಟೇ ಆಗಿದೆ ಹೊರತು ಇಡೀ ದೇಶಕ್ಕೆ ಅದೇನು ವ್ಯಾಪಿಸಿಲ್ಲ. ಆದ್ರಿಂದ ಇದು ಹರಡುವ ಬಗ್ಗೆ ಆಯಾ ದೇಶಗಳವರು ಕ್ರಮ ಕೈಗೊಳ್ತಾರೆ. ನಾವು ಹೆಚ್ಚು ಚಿಂತಿತರಾಗಬೇಕಾದ ಅಗತ್ಯ ಇಲ್ಲ. ಇನ್ನು ನೀವು ಲಸಿಕೆ ಮತ್ತು ಔಷಧಗಳ ಬಗ್ಗೆ ಕೇಳಿದ್ದೀರಿ. ಬಹಳಷ್ಟು ಪ್ರಯತ್ನಗಳು ಕಳೆದ 50 ವರ್ಷಗಳಲ್ಲಿ ಆಗ್ತಾನೆ ಇದೆ. ಆದರೆ ಇದು ಕೂಡ ಒಂದು ವೈರಸ್ ಸೋಂಕಾಗಿರುವುದರಿಂದ ಇದರ ವಿರುದ್ಧವಾಗಿ ಔಷಧವನ್ನು ತಯಾರು ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಉದಾಹರಣೆಗೆ ರೆಮ್ಡಿಸಿವಿರ್ ಅಂತ ನಾವೇನು ಕಳೆದ ಬಾರಿ ಕೊರೋನಾಕ್ಕೆ ನಾವು ಇಲ್ಲಿ ಬಳಸಿದ್ವಿ, ಏನು ಉಪಯೋಗ ಇಲ್ಲದಿದ್ರೂ ಕೂಡ ಅದನ್ನು ನಾವು ಎಲ್ಲರಿಗೂ ಬಳಸಿದ್ವಿ. ಈ ಔಷಧಗಳನ್ನು ಮೂಲತಃ ಇಬೋಲಾ ವೈರಸ್ನ ಚಿಕಿತ್ಸೆಗಾಗಿ ಅದನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಅಲ್ಲಿ ಅದು ಉಪಯೋಗಕ್ಕೆ ಬರಲಿಲ್ಲ ಅಂತೇಳಿ ಅದನ್ನು ಈ ಕಡೆ ತಂದು ಇಲ್ಲಿ ಅದನ್ನು ಕಂಪನಿಗಳು ಬಳಸಿದರು. ಲಸಿಕೆ ಈಗಾಗಲೇ ಇಬೋಲಾದಲ್ಲಿ ಈಗ 3 ವೈರಸ್ ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಇಬೋಲಾ ವೈರಸ್ಗೆ ಇದು ಲಸಿಕೆಯನ್ನು ಕಂಡುಹಿಡಿಯಲಾಗಿದೆ, ಅದನ್ನು ಬಳಕೆಗೆ ತರಲಾಗಿದೆ. ಆದರೆ ಅದು ಎಲ್ಲಿ ಈ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಮಂಗನ ಕಾಯಿಲೆ ಬಂದಾಗ ಮಲೆನಾಡಿನಲ್ಲಿ ಅಷ್ಟೇ ಆ ಲಸಿಕೆಯನ್ನು ಕೊಡ್ತಾರೆ ಹೊರತು ಬೇರೆ ಎಲ್ಲ ಕಡೆ ಅದನ್ನು ಕೊಡೋದಿಲ್ಲ. ಸೊ ಇಬೋಲಾ ಲಸಿಕೆಯನ್ನು ಕೂಡ ಅದು ಎಲ್ಲಿ ಸೋಂಕು ಹರಡ್ತಾ ಇದೆ ಆ ಊರುಗಳಲ್ಲಷ್ಟೇ ಅದನ್ನು ಕೊಡ್ತಾರೆ. ಆದರೆ 2 ವೈರಸ್ಗಳಿದೆ, ಬುಂಡಿ ಬಗ್ಗಿಯೋ ವೈರಸ್ ಮತ್ತು ಸುಡಾನ್ ವೈರಸ್ ಅಂತ, ಅದಕ್ಕೆ ಇನ್ನೂ ಲಸಿಕೆಗಳು ಬಂದಿಲ್ಲ. ಅದರಿಂದ ಚಿಕಿತ್ಸೆ ಕೂಡ ಮೊನೋಕ್ಲೋನಲ್ ಆಂಟಿಬಾಡೀಸ್ ಈಗ ಇಬೋಲಾ ವೈರಸ್ನ ವಿರುದ್ಧವಾಗಿ ಕಂಡುಹಿಡಿಯಲಾಗಿದೆ, ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ಕೂಡ ಸೋಂಕಿತರಿಗೆ ಆರಂಭಿಕ ಹಂತದಲ್ಲಿ ಕೊಟ್ಟರೆ ಪ್ರಯೋಜನ ಆಗ್ತದೆ. ಅಂದ್ರೆ ಚಿಕಿತ್ಸೆ ಮತ್ತು ಲಸಿಕೆ ಒಂದು ವೈರಸ್ಗೆ ಬಂದಿದೆ, ಅಲ್ಲಿ ಬಳಕೆ ಆಗಿದೆ. ನಮಗೆ ಅದರ ಬಗ್ಗೆ ಏನು ಕಾಳಜಿ ವಹಿಸಬೇಕಾಗುತ್ತೆ. ಓಕೆ, ಈಗ ನೀವು ಹೇಳಿದ್ರಿ ಅಂದ್ರೆ ಅಲ್ಲಿನ ಅಂದ್ರೆ ಆಫ್ರಿಕಾದ ಕೆಲವು ದೇಶಗಳಿಗೆ ಸೀಮಿತವಾಗಿರೋದ್ರಿಂದ ಅಲ್ಲಿ ಎಚ್ಚರಿಕೆ ತೆಗೆದುಕೊಂಡ್ರೆ ಸಾಕಾಗತ್ತೆ, ನಮ್ಗೇನ್ ಭಯ ಇಲ್ಲ ಅಂತ. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಒಂದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಕಾಳಜಿಯ ತುರ್ತು ಸ್ಥಿತಿ ಅಂತ ಘೋಷಣೆ ಮಾಡಿರೋದು. ಅಂದ್ರೆ ಅಂತಾರಾಷ್ಟ್ರೀಯ ಅಂತ ಹೇಳಿರೋದ್ರಿಂದ ಸ್ವಲ್ಪ ಭಯ ಇರುತ್ತೆ. ಗಡಿಗಳನ್ನ ಹಂಚ್ಕೊಳ್ಳೋದು, ಭೂಪ್ರದೇಶ ಹಂಚ್ಕೊಳ್ಳೋದು, ಅಂದ್ರೆ ಅಲ್ಲಿಂದ ಇಲ್ಲಿಗೂ ಬರ್ಬೋದು, ಆಫ್ರಿಕಾದಿಂದ ಇಲ್ಲಿ ಯಾರಾದ್ರೂ ಬರ್ಬೋದು, ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರುತ್ತೆ, ಈ ತರ ಹರಡುವಿಕೆಯನ್ನು ನೋಡಿದ್ವಿ. ಅಂದ್ರೆ ಗಾಳಿಯಿಂದ ಹರಡದೇ ಇದ್ರು ಕೂಡ ಅವರ ಹತ್ತಿರದ ಸಾಮೀಪ್ಯ, ನೀವು ಹೇಳ್ದಂಗೆ ಕಣ್ಣೀರಿರ್ಬೋದು ಅಥವಾ ಸಂಪರ್ಕಕ್ಕೆ ಹತ್ರ ಬಂದ್ರೆ ಅದು ಹರಡೋ ಚಾನ್ಸಸ್ ಇರೋದ್ರಿಂದ ಆ ನಿಟ್ಟಿನಲ್ಲಿ ತಾವು ಇದನ್ನ ಹೇಗ್ ನೋಡ್ತೀರಿ ತಮ್ಮ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ವಿಶ್ವ ಆರೋಗ್ಯ ಸಂಸ್ಥೆಯವರು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ಅದನ್ನ ಪ್ಯಾಂಡಮಿಕ್ ಅಂತ ಅವರು ಘೋಷಣೆ ಮಾಡಿಲ್ಲ. ಇಲ್ಲ, ಅಂದ್ರೆ ವಿಶ್ವವ್ಯಾಪಿ ಸಾಂಕ್ರಾಮಿಕ ಅಂತ ಅವರು ಘೋಷಣೆ ಮಾಡಿಲ್ಲ. ತುರ್ತು ಸ್ಥಿತಿ ಇದೆ, ಜಗತ್ತು ಇದನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ, ಎಚ್ಚರಿಕೆ ವಹಿಸಬೇಕು ಅಂತ. ಅಂದ್ರೆ ಉದಾಹರಣೆಗೆ ಭಾರತೀಯರು ಯಾರಾದರೂ ಆಫ್ರಿಕಾದ ಈ ಭಾಗಗಳಿಗೆ ಹೋಗಿದ್ರೆ ಅವರು ವಾಪಸ್ ಭಾರತಕ್ಕೆ ಬರುವಾಗ ಅವರನ್ನ ಆಯಾ ದೇಶಗಳಲ್ಲೇ ಪರೀಕ್ಷೆ ಮಾಡಿ ನೋಡ್ತಾರೆ. ಅವರು ಸೋಂಕಿತರ ಸಂಪರ್ಕಕ್ಕೆ ಬಂದಿದ್ರೆ ಅವರನ್ನು ಅಲ್ಲಿಯೇ ಅವರು ಪ್ರತ್ಯೇಕವಾಗಿ ಇಡ್ತಾರೆ, ಹೊರಗಡೆ ಬರಲಿಕ್ಕೆ ಅವರು ಬಿಡೋದಿಲ್ಲ. ಆದರೂ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇರಲಿ, ಇಲ್ಲಿನ ಸರ್ಕಾರಿ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ವಿಮಾನ ನಿಲ್ದಾಣಗಳಲ್ಲಿ ಈ ಬಗ್ಗೆ ಸ್ವಲ್ಪ, ಅಂದ್ರೆ ಬಂದವರನ್ನೆಲ್ಲರನ್ನೇನು ಪರೀಕ್ಷೆ ಮಾಡಕ್ಕೆ ಹೋಗೋದಿಲ್ಲ, ತೀರಾ ಅಂತ ಸಾಧ್ಯತೆ ಇದ್ದವ್ರನ್ನಷ್ಟೇ. ಈ ಉದಾಹರಣೆಗೆ ಮೊನ್ನೆ ನೀವು ಹೇಳಿದಾಗೆ ಅದು ಹಡಗಿನಲ್ಲಿ ಆಗಿರುವಂಥ ಆಂಟ ವೈರಸ್ ಕೂಡ ಭಾರತೀಯರು ಕೂಡ ಹಡಗಿನಲ್ಲಿ ಇದ್ರು. ಸೊ ಅಂತ ಸಂಪರ್ಕಕ್ಕೆ ಬಂದವ್ರನ್ನಷ್ಟೇ ಕಾಳಜಿಯಿಂದ ನೋಡ್ಬೇಕಾಗ್ತದೆ ಹೊರತು ವಿಶೇಷ ಗಮನ ಇರಿಸಬೇಕಾಗಿ ಹೊರತು ಬೇರೆಯವರನ್ನೇನು ನೋಡುವ ಅಗತ್ಯ ಇಲ್ಲ.
ಸೊ ಅದನ್ನ ಎಚ್ಚರಿಕೆಯನ್ನು ಅಷ್ಟೇ ಕೊಟ್ಟಿದ್ದು, ನೋಡ್ಕೊಳ್ಳಿ ಅಂತ. ನಮಗೆ ನಿಮಗೆ ಈ ದೇಶದಲ್ಲೇ ಇರುವವರಿಗೆ ಇದರ ಬಗ್ಗೆ ಯಾವುದೇ ಚಿಂತೆಗೆ ಈಡಾಗಬೇಕಾದ ಅಗತ್ಯ ಇಲ್ಲ. ಓಕೆ, ಈಗ ನಾವು ಅನೇಕ ವೈರಸ್ಗಳನ್ನ, ಸಾಂಕ್ರಾಮಿಕ ರೋಗಗಳನ್ನ ನಾವು ನೋಡಿದೀವಿ. ಪ್ಲೇಗು, ಮಲೇರಿಯಾನೋ, ಕಾಲ್ರಾನೋ ಎಲ್ಲವನ್ನ ನೋಡ್ ಬಂದಿದ್ವಿ. ನೀವೇ ಹೇಳಿದಾಗ ಈಗ ನಿಫಾವನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಹಂಟಾ ಇರ್ಬೋದು, ಇಬೋಲಾ ಇರ್ಬೋದು. ಅಂದ್ರೆ ಈ ಕೋವಿಡ್ ಆದ ನಂತರದಲ್ಲಿ ಒಂದು ಮಾನಸಿಕ ಭಯ ಇಡೀ ಜಗತ್ತನ್ನ ಆವರಿಸಿದೆ. ಯಾವುದೇ ವೈರಸ್ ಹೆಸರು ಕೇಳಿದ್ರು ಕೂಡ ಏನಾಗ್ಬಿಡತ್ತೋ ಅನ್ನೋ ಒಂದು ಆತಂಕ, ಮಾನಸಿಕತೆ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ತಮ್ಮ ಪಾಯಿಂಟ್ ಆಫ್ ವ್ಯೂ, ಆ ಮಾನಸಿಕತೆ ಬಗ್ಗೆ? ಅಲ್ಲ, ನಾನು ಇದಕ್ಕೆ ಸೇರಿಸಬಹುದ, ಇವತ್ತು ಕೇವಲ ಕೋವಿಡ್ ಮತ್ತೆ ಸೋಂಕು ರೋಗಗಳು ಅಷ್ಟೇ ಅಲ್ಲ, ಎಲ್ಲ ರೋಗಗಳ ಬಗ್ಗೆ ಎಲ್ಲರನ್ನೂ ಹೆದರಿಸಿ ಒಂದು ರೀತಿಯ ಅದು ಏನು ಅನಗತ್ಯವಾದ ಭಯವನ್ನ ಸೃಷ್ಟಿ ಮಾಡಿ ಅದರಿಂದ ಬೇರೇನೋ ಲಾಭ ಪಡೆದುಕೊಳ್ಳುವಂತ ಉದ್ದೇಶ ಕೂಡ ಇರಬಹುದು. ಕೊರೋನಾ ಸಂದರ್ಭದಲ್ಲಿ ನಾವು ಅದನ್ನ ನೋಡಿದೆವು. ಎಷ್ಟೋ ಜನರನ್ನ ನಾವು ಹೋಟೆಲ್ಗಳಲ್ಲಿ ಮಲಗಿಸಿದೆವು, ಅವರನ್ನ ಕ್ವಾರಂಟೈನ್ ಮಾಡಿದೆವು, ದಿಗ್ಬಂಧನಲ್ಲಿರಿಸಿದೆವು. ಅದು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಅಂತೂ ಸಮಿತಿ ಮಾಡಿ ತನಿಖೆಯಲ್ಲಿ ಅದು ಅಗತ್ಯ ಇರಲಿಲ್ಲ ಅಂತ ಕಂಡು ಬಂದಿದೆ. ಅದೇ ರೀತಿ ಅನಗತ್ಯವಾಗಿ ಮಾಸ್ಕ್ಗಳನ್ನು ಹಾಕಿಸಿರುವಂಥದ್ದು, PPE ಕಿಟ್ಗಳನ್ನ ತಗೊಂಡಿರುವಂಥದ್ದು, ಔಷಧಗಳನ್ನು ಕೊಟ್ಟಿರುವುದು, ಅದರಲ್ಲಿ ಅಕ್ರಮ ಆಗಿರುವುದು, ಇದನ್ನೆಲ್ಲ ನಾವು ನೋಡಿದ್ದೇವೆ. ಆದ್ರಿಂದ ಇದು ಎರಡನ್ನೂ ನಾವು ಏನು ಸರ್ಕಾರ ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಸಮತೋಲಿತವಾದ ನಿಲುವನ್ನು ತಳಿಬೇಕು. ಅನಗತ್ಯವಾಗಿ ಜನರನ್ನು ಎದುರಿಸುವಂಥದ್ದು, ಮತ್ತೆ ಸರಿಯಾದ ಮಾಹಿತಿ ಕೊಡದೇ ಇರುವಂಥದ್ದು, ಲಾಕ್ಡೌನ್ ಮಾಡುವಂಥದ್ದು, ಇಲ್ಲ ಅನಗತ್ಯವಾಗಿ ಎಲ್ಲರನ್ನೂ ಸ್ಕ್ರೀನಿಂಗ್ ಮಾಡುವಂಥದ್ದು, ಈ ತರದ ಕೆಲಸಗಳನ್ನು ಸರ್ಕಾರ ಮಾಡಬಾರದು. ಇದು ಎಲ್ಲವೂ ಕೂಡ ಇದರ ಬಗ್ಗೆ ಬೇಕಾದಷ್ಟು ವೈಜ್ಞಾನಿಕ ಮಾಹಿತಿ ಇದೆ. ಇದನ್ನೆಲ್ಲವನ್ನು ಯಾವ ತರ ಮಾಡಬಹುದು ಅಂತ ಹೇಳೋದಕ್ಕೆ ಸ್ಪಷ್ಟವಾದ ಮಾರ್ಗದರ್ಶಿ ಸೂತ್ರಗಳಿವೆ. ಅವನ್ನು ಪಾಲಿಸಬೇಕೇ ಹೊರತು ಮಾಧ್ಯಮಗಳಾಗ್ಲಿ ಸರ್ಕಾರ ಆಗ್ಲಿ ಅನಗತ್ಯವಾಗಿ ಎದುರಿಸುವಂತ ಕೆಲಸವನ್ನು ಮಾಡಬಾರ್ದು. ಈ ಹೆದರಿಸಿದ್ರಿಂದ ಏನಾಗ್ತದೆ, ಏನೆಲ್ಲ ಕಷ್ಟಗಳಾಗ್ತದೆ, ಆರ್ಥಿಕತೆಗೆ ಎಷ್ಟು ನಷ್ಟ ಆಗ್ತದೆ, ಜನರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳೋದನ್ನ ನಾವು ಕೊರೋನಾ ಸಂದರ್ಭದಲ್ಲಿ ನೋಡಿದ್ದೇವೆ. ಆದ್ರಿಂದ ಅದನ್ನ ಮಾಡದೇ ಇರಲಿಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು, ಮಾಧ್ಯಮಗಳು ಮನಸ್ಸು ಮಾಡಬೇಕು, ಮತ್ತು ಜನರು ಕೂಡ ಇದರ ಹಿಂದೆ ಇರಬಹುದಾದಂತ ಹುನ್ನಾರಗಳನ್ನು ಅರ್ಥ ಮಾಡಿಕೊಂಡು ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟನ್ನೇ ಕೊಡುವುದನ್ನು ನಾವು ಅಭ್ಯಾಸ ಮಾಡ್ತೀವಿ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯಿ ಅವರೇ, ಇಬೋಲಾ ಅಂದ್ರೆ ಏನು, ಹೇಗೆ ಹರಡುತ್ತೆ, ಅದಕ್ಕೆ ಪರಿಹಾರ ಏನು, ನಾವು ಹೇಗೆ ಎಚ್ಚೆತ್ಕೊಳ್ಬೇಕು, ಎಲ್ಲ ವಿಚಾರವನ್ನ ತಮ್ಮ ಪಾಯಿಂಟ್ ಆಫ್ ವ್ಯೂನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.